ಚಿತ್ರಾವತಿಯಲ್ಲಿ ಜನ ಜಾತ್ರೆ, ಅದ್ದೂರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ, ಸಹಸ್ರಾರು ಮಂದಿ ಭಕ್ತರು ಭಾಗಿ. ಕುತೂಹಲ ಕೆರಳಿಸಿರುವ ಚಿಮುಲ್ ಚುನಾವಣೆ, ಅಭ್ಯರ್ಥಿಗಳ ಕಸರತ್ತು, ನಾಮಪತ್ರ ವಾಪಸ್ ತೆಗೆಸಲು ಪಕ್ಷಗಳ ಸರ್ಕಸ್. ಅರಣ್ಯ ಭೂಮಿ ಒತ್ತುವರಿ ವಿಚಾರ, ಗ್ರಾಮಸ್ಥರಿಗೆ ನಾನಿದ್ದೇನೆ ಎಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಅಧಿಕಾರಿಗಳಿಗೆ ನೇರ ಸವಾಲು. ಚಿಮುಲ್ ಚುನಾವಣೆಗೆ ಅಖಾಡ ಸಿದ್ಧ, ಚಿಹ್ನೆ ಪಡೆದ ಅಭ್ಯರ್ಥಿಗಳು, ಶುರುವಾದ ಮತಗಳಿಕೆ ಚಟುವಟಿಕೆಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರು ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾದರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಚಿತ್ರಾವತಿಯ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕುಮಾರಸೃಷ್ಟಿ ಪ್ರಯುಕ್ತ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗಿನಿಂದಲೇ ರುದ್ರಾಭಿಷೇಕ, ಪಾನಕ ಪೂಜೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಜಾತ್ರೆಯ ಅಂಗವಾಗಿ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ರಥವನ್ನು ತಳಿರು ತೋರಣಗಳು, ಬಗೆ ಬಗೆಯ ಹೂಗಳಿಂದ ಸಿಂಗರಿಸಲಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದರ್ಶನ ಪಡೆಯಲು ಭಕ್ತರು ಸರತಿಯ ಸಾಲಿನಲ್ಲಿ ನಿಂತ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಏರ್ಪಡಿಸಿದ್ದರು. ಸತಿ ನಮಸ್ಕಾರ ಮಾಡ್ಕೊಂಬಿಡಿ, ಬನ್ನಿ ಮುಂದೆ ಬನ್ನಿ. ಕೆಳಗಡೆ ಮಂಗಳಾರತಿ ಇದೆ. ಸೆಳೆದು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಕಳುವು ಮಾಡತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೋಡ್ಕೊಳ್ಳಿ, ಅವರು ನಿಮ್ಮ ಜೊತೆಲಿರುವಂತ ನೋಡ್ಕೊಳ್ಳಿ. ಕಲ್ಯಾಣ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಮುಖಾಂತರಕ್ಕೆ ಅವಕಾಶ ಕೊಡದಂತೆ ಸರ್ವಿಸ್ ಅನ್ನು ನಿಮ್ಮ ದೂರದರ್ಶನ ಮಾಡಿಕೊಂಡು ನಿಮ್ಮ ಬೆಲೆ ಬಾಳುವ ಬಂಗಾರದ ವಸ್ತುಗಳ ಮೇಲೆ ನಿಗಾವಣೆ ಇರಲಿ. ಆಯ್ತಾ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಅವರು ಚಾಲನೆ ನೀಡಿದರು. ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ತೇರನ್ನು ಎಳೆಯಲಾಯಿತು. ಈ ವೇಳೆ ಭಗವಂತನ ನಾಮಸ್ಮರಣೆಯೊಂದಿಗೆ ಹರಕೆ ಹೊತ್ತ ಭಕ್ತಾದಿಗಳು ಧವನ ಸಹಿತ ಬಾಳೆಹಣ್ಣುಗಳನ್ನು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಕೋರಿಕೊಳ್ತಾ ಇದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು.
ಇಡ್ತಾ ಇದ್ದಾರೆ. ದಯವಿಟ್ಟು ಯಾರನ್ನು ಈಗ ಸಾರ್ವಜನಿಕರಲ್ಲಿ ವಿನಂತಿ. ನಾನೇನು ಉದ್ದೇಶ ತಗೊಳ್ರಿ ಸರ್, ಪ್ರೆಸ್ ಅವರೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು. ತಾಲೂಕ್ ಪಂಚಾಯತಿಯ ಆಡಳಿತದಲ್ಲಿ ಇರುವ ದೇವಸ್ಥಾನ ಇದು. 116ನೇ ವರ್ಷದ ಕುಮಾರ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಈ ಸಮಾರಂಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಆಡಳಿತ ವರ್ಗದವರೊಟ್ಟಿಗೆ, ಭಕ್ತಾದಿಗಳೊಟ್ಟಿಗೆ ಸಂಭ್ರಮಿಸೋದು ತುಂಬ ಖುಷಿಯಾಯಿತು. ರಥ ಮಹೋತ್ಸವದಲ್ಲಿ ಭಾಗವಹಿಸೋದು ತುಂಬ ಸ್ಪೆಷಲ್ ಅನ್ನಿಸ್ತು. ತುಂಬ ಚೆನ್ನಾಗಿ ಒಳ್ಳೆ ಸ್ಪಿರಿಚುವಲ್ ಫೀಲಿಂಗ್ ಕೊಡ್ತು. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವದಂದು ಪ್ರತಿ ವರ್ಷದಂತೆ ಸಬ್ಬೇನಹಳ್ಳಿ, ಹೊನ್ನೇನಹಳ್ಳಿ, ಹಾರೋಬಂಡೆ, ಮಂಚನಬಲೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದು ಮಜ್ಜಿಗೆ, ಪಾನಕ, ಪನ್ನೀರು ಸೇವೆ ಸಲ್ಲಿಸಿದರು. ವರ್ಷಿತಾ, ಶಿಡ್ಲಘಟ್ಟದಿಂದ ಬಂದಿರೋದು ನಾನು. ಇವತ್ತು
ನಾರ್ಮಲ್ ಆಗಿ ಎಲ್ಲ ಪೀಪಲ್ಸ್ಗೆ ಜಾತ್ರೆ ಅಂದರೆ ಇಷ್ಟ ಇರುತ್ತೆ. ಇವತ್ತು ಚಿತ್ರಾವತಿಯಲ್ಲಿ ಜಾತ್ರೆ ಅಂದ್ಬಿಟ್ಟು ತೇರು ನೋಡೋಣ ಅಂತಂದ್ಬಿಟ್ಟು ಬಂದ್ವಿ. ದರ್ಶನ ಸಖತ್ತಾಗಾಯಿತು. ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ತೇರು ಚೆನ್ನಾಗಾಯಿತು. ತೇರೆಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ನಮಸ್ಕಾರ, ನಾನು ದಿವ್ಯಾ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸೊ ಇವತ್ತು ಚಿತ್ರಾವತಿ ತೇರಿರೋದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳ ದರ್ಶನ ಮಾಡೋಂಥ ನಮ್ಮ ಮನೆ ದೇವರು ಇದು. ಸೊ ಮಾಘ ಮಾಸದ ಷಷ್ಠಿ, ಶುಕ್ಲ ಪಕ್ಷದ ಷಷ್ಠಿ ಇಲ್ಲಿ ಯಾವಾಗಲೂ ತೇರು ನಡೆಯುತ್ತೆ. ಸೊ ತೇರು ನೋಡಿ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಚಿತ್ರಾವತಿಗೆ ಬಂದಿದ್ವಿ. ತುಂಬ ಸಂತೋಷ ಆಯಿತು. ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷ ವಿಸಿಟ್ ಮಾಡ್ತೀವಿ. ನನ್ನ ಅಮ್ಮನ ಮನೆ ಬಂದು ಇಲ್ಲೇ ಮಂಚನಬೆಲೆ ಚಿಕ್ಕಬಳ್ಳಾಪುರ ಹತ್ರ. 12:45ಗೆ ತೇರಾಯಿತು. ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ದೇವರು ತುಂಬ ಚೆನ್ನಾಗಿದೆ. ನಾವು ಫ್ಯಾಮ್ಲಿ ಜೊತೆ ಬಂದಿದ್ದೀವಿ. ಚಿಕ್ಕ ಮಕ್ಳು ಇರೋದ್ರಿಂದ ಫ್ಯಾಮ್ಲಿ ಎಲ್ಲ ಹೊರಗಡೆ ಇದೆ. ಸೊ ಕ್ರೌಡ್ ತುಂಬ ಇದೆ. ವಿಸಿಟ್ ಮಾಡೋ ಹಾಗಿದ್ರೆ ಮಾಡಿ ಆ್ಯಂಡ್ ತುಂಬ ಸೇಫ್ ಆಗಿರಿ. ಪಲ್ಲವಿ ಅಂತ, ನಮ್ಮದು ಜಾತ್ವರ ಸೊಳ್ಳಿ. ನಾವು ಇಲ್ಲಿ ಯಾವಾಗ್ಲೂ ಚಿತ್ರಾವತಿ ಜಾತ್ರೆಗೆ ಬರ್ತೀವಿ. ಅದೇ ಥರ ಈ ಥರನೂ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ತೇರೆಲ್ಲ ನೋಡಿ. ನನ್ನ ಹೆಸರು ಸುಭಾಷಿನಿ ಅಂತ. ನಾವು ಇದೇ ಮೊದಲ ಬಾರಿಗೆ ಬಂದಿದ್ದೀವಿ. ಬಾಗೇಪಲ್ಲಿಯಲ್ಲಿ ಇದ್ರೂ ಕೂಡ ಅಂದರೆ ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಜಾತ್ರೆಗಂತ ಇದೇ ಫಸ್ಟ್ ಟೈಮ್ ಬಂದ್ವಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬ ಸಂತೋಷ ಆಯಿತು. ಇದು ಕೊನೆ ಷಷ್ಠಿ ಆಗಿದೆ, ಮಾಘ ಮಾಸದ ಕೊನೆ ಷಷ್ಠಿ. ಇವತ್ತಿನ ದಿನ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ರೋಗ ರುಜಿನಗಳು, ಚರ್ಮ ಸಂಬಂಧಪಟ್ಟಂಥ ವ್ಯಾಧಿಗಳು ವಾಸಿಯಾಗುತ್ತೆ ಅನ್ನೋದು ನಮ್ಮಲ್ಲಿ ನಂಬಿಕೆ. ಹಾಗಾಗಿ ಈ ದಿನ ನಾವು ಉಪವಾಸ ಮಾಡಿ ಹುತ್ತಗಳಿಗೆ ಪೂಜೆ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀವಿ. ಸ್ವಲ್ಪ ಕಷ್ಟನೇ ಆಯಿತು, ಆದರೂ ದೇವ್ರು ನೋಡಿದ್ರಲ್ಲ ಸಂತೋಷ ಆಯಿತು. ಹೆಸರು ಶಿರೀಷಾ KR ಅಂತ, ಹರಿಹರಪುರ ನಿವಾಸಿ. ನಾನು ಇದು ಜಾಸ್ತಿ ಸರಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಚೆನ್ನಾಗಿ ದರ್ಶನ ಆಗಿದೆ. ರಶ್ ಜಾಸ್ತಿ ಇದೆ, ಬಟ್ ದರ್ಶನ ಆಯಿತು, ಚೆನ್ನಾಗೇ ಆಯಿತು. ಅಲಂಕಾರ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ದರ್ಶನ. ಇನ್ನು ದೇವಸ್ಥಾನದ ಸುತ್ತಮುತ್ತಲೂ ವಾರದಿಂದಲೇ ತಲೆ ಎತ್ತಿರುವ ಅಂಗಡಿ ಮುಂಗಟ್ಟುಗಳು, ಮಕ್ಕಳ ಮನೋರಂಜನೆಯ ರಂಕಲ್ ರಾಟೆ, ಗಿರ್ಗಿಟ್ಲೆ, ಗೊಂಬೆ, ಚುಕುಬುಕು ರೈಲು, ಬತ್ತಾಸು, ಬೂಂದಿ ಬುರುಗು, ಬಿಸಿ ಬಿಸಿ ಬೋಂಡ, ಬಣ್ಣ ಬಣ್ಣದ ಶರಬತ್ತು ಅಂಗಡಿಗಳು ಜಾತ್ರೆಯಲ್ಲಿ ಸಾರ್ವಜನಿಕರನ್ನು ಕೈ ಬೀಸಿ ಕರೆಯುತ್ತಿದ್ದವು. ಜೊತೆಗೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಆಗಿರುವ ಹರಿಹರಪುರ ಗ್ರಾಮದ ಶಿವಕುಮಾರ್ ಅವರು ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 14 ಹಳ್ಳಿಗಳಿಗೆ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವದ ಪ್ರಯುಕ್ತ ಉಚಿತ ಆಟೋ ಸೇವೆ ಸಲ್ಲಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ಬ್ರದರ್ ನೋಡಿ, ನಾನು ಹುಟ್ಟು ಬೆಳೆದಿದ್ದೆಲ್ಲ ನಮ್ಮ ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ಹರಿಹರಪುರ, ನಮ್ಮದು ಸಣ್ಣ ಹಳ್ಳಿನಲ್ಲಿ ನಾನು ಹುಟ್ಟು ಬೆಳೆದಿದ್ದು. ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ. ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಪಂಚಾಯತಿಗೆ ಸೇರುತ್ತೆ. ಅದರಿಂದ ಸಣ್ಣ ವಯಸ್ಸಿನಿಂದ ನಾನು ಕೂಡ ಸಣ್ಣ ವಯಸ್ಸಿನಲ್ಲಿ ಅಲ್ಲಿಂದ ನಮ್ಮ ತಂದೆಯವರು, ನಮ್ಮ ತಾತವರೆಲ್ಲ ನಮ್ಮನ್ನು ಸೈಕಲಲ್ಲಿ, ಟೂ ವೀಲರಲ್ಲೆಲ್ಲ ಕರ್ಕೊಂಡು ಬರ್ತಾಯಿದ್ರು. ನಾವು ಯಾವಾಗಲೂ ಬಂದು ಹೋಗಿರೋದು, ಇವ್ರಿಗೆ ವರ್ಷನೂ ಬರ್ತಾಯಿದ್ವಿ ಇಲ್ಲಿಗೆ. ಹಂಗಾಗಿ ಇವತ್ತೊಂದು ಸ್ವಲ್ಪ ನಾವು ಬೆಳೆದಿದ್ವಿ, ದೊಡ್ಡವರಾಗಿದ್ದೀವಿ. ನಮ್ಮ ಕೈನಲ್ಲಾಗಿದ್ದು ಏನೋ ಒಂದು ಕೊಡುಗೆ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಎಲ್ಲರಿಗೂ ಕೂಡ ಉಚಿತವಾಗಿ ಇವತ್ತು ನಾನೊಂದು 8 ಆಟೋಗಳನ್ನ ಹಾಕಿದ್ದೀವಿ ಇವಾಗ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೋಸ್ಕರ ಎಲ್ಲರಿಗೂ. ಹಂಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ 13-14 ಹಳ್ಳಿಗಳಿಂದ ಕೂಡ ಉಚಿತವಾಗಿ ಆಟೋ ವ್ಯವಸ್ಥೆನ ನಾನು ಮಾಡಿದ್ದೀನಿ. ಒಟ್ಟಾರೆ ಶನಿವಾರ ನಡೆದ ಚಿತ್ರಾವತಿ ಜಾತ್ರೆ ನಗರೀಕರಣದ ನಡುವೆ ಗ್ರಾಮೀಣ ಸೊಗಟನ್ನು ಜನತೆಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಬ್ರಹ್ಮರಥೋತ್ಸವ ಆಸ್ತಿಕರಿಗೆ ಮತ್ತು ಭಕ್ತರ ಸಂಭ್ರಮಾಚರಣೆಗಳಿಗೆ ಸಾಕ್ಷಿಯಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಪರ್ಧಿಗಳಿದ್ದವರ ನಾಮಪತ್ರ ವಾಪಸ್ ತೆಗೆಸಲು ಮುಖಂಡರು ಚೀಮುಲ್ ಕಚೇರಿ ಬಳಿ ಸರ್ಕಸ್ ನಡೆಸಿ ಕೆಲವೆಡೆ ಯಶಸ್ವಿಯಾಗಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಿಂದ ಚಿಮುಲ್ ಚುನಾವಣೆಗೆ ಒಂದಕ್ಕಿಂತ ಹೆಚ್ಚು ಸ್ಪರ್ಧಿಗಳು ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿದ್ದ ಗೊಂದಲಗಳನ್ನು ನಿವಾರಿಸಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನಡೆಸಿದ ಸಂಧಾನಗಳು ಫಲ ಕೊಟ್ಟಿದ್ದು, ಕಾಂಗ್ರೆಸ್ನೊಳಗಿನ ಜಂಗಮಕೋಟೆ ಮತ್ತು ಶಿಡ್ಲಘಟ್ಟ ಕ್ಷೇತ್ರಗಳ ಹೆಚ್ಚುವರಿ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಹಿಂದೆ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಚಿಮುಲ್ ಚುನಾವಣೆಗೆ ನಾಮಪತ್ರ ವಾಪಸ್ ಪಡೆಯಲು ಇದ್ದ ಅವಕಾಶ ಜನವರಿ 24ರ ಸಂಜೆ 3 ಗಂಟೆ ಸಮಯದೊಳಗೆ ಮುಗಿದಿದ್ದು, ಬೆಳಗಿನಿಂದ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಚಿಮುಲ್ ಕಚೇರಿ ಬಳಿ ಸಾಕಷ್ಟು ಸರ್ಕಸ್ ನಡೆಸಿದರು. ಮುಖಂಡರನ್ನ ಕರೆಸಿಕೊಂಡು ನಾಮಪತ್ರ ಸಲ್ಲಿಸಿದವರಿಗೆ ಫೋನ್ ಮಾಡಿಸಿ ಮಾತನಾಡಿಸಿದ್ರು, ಮನವೊಲಿಸಿದ್ರು, ಸಭೆ ನಡೆಸಿದ್ರು. ಹೀಗೆ ಹಲವು ಸುತ್ತಿನಲ್ಲಿ ಪ್ರಯತ್ನಿಸಿ ಕೆಲವರ ನಾಮಪತ್ರ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸತತ ಸಂಧಾನ ಪ್ರಕ್ರಿಯೆ ನಡೆಸಿ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಮತ್ತು ಜಂಗಮಕೋಟೆಯ ಅಭ್ಯರ್ಥಿ ರವಿಕುಮಾರ್ ಅವರ ನಾಮಪತ್ರವನ್ನ ವಾಪಸ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಮುಲ್ ಚುನಾವಣೆ ಸಾಕಷ್ಟು ಈಗ ಗರಿಗೆದರಿ ಒಂದು ಅಂತಿಮ ಹಂತ ತಲುಪಿರುವಂತದ್ದು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಿಡ್ಲಘಟ್ಟ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು, ಅದರಲ್ಲಿ ಒಂದು ಜಂಗಮಕೋಟೆ ಕ್ಷೇತ್ರ ಶ್ರೀನಿವಾಸ ರಾಮಯ್ಯನವರು, ಅದಕ್ಕೆ ನಮ್ಮ ಪಕ್ಷದಿಂದ ರವಿಕುಮಾರ್ ಅಂತೇಳಿ ನಮ್ಮ ಮುಖಂಡೊಬ್ರು ಆಕಾಂಕ್ಷಿಗಾಗಿ ಅರ್ಜಿನ ಸಲ್ಲಿಸಿದ್ರು. ಅವರು ಸಹ ಇವತ್ತು ಒಮ್ಮತ ಸಹ ತನ್ನ ಸಹಮತನ ತೋರಿ ವಾಲಂಟಿಯರ್ ಬಂದು ಇವತ್ತು ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ವಾಪಸ್ ತಗೊಂಡಿರುವಂತದ್ದು ನಾಮಪತ್ರ. ಈಗ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ ರಾಮಯ್ಯನವರು ಏಕೈಕ ಅಭ್ಯರ್ಥಿಯಾಗಿ ಹೊರಹೊಮ್ಮಿರ್ತಾರೆ. ಜೊತೆಗೆ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಚೊಕ್ಕೇಗೌಡರು ಅಂತೇಳಿ ಅಭ್ಯರ್ಥಿಗಳಾಗಿ ಕಂಡಲ್ಲಿರುವಂತದ್ದು. ನಮ್ಮ ಪ್ರದೀಪ್ ಕುಮಾರ್ ಅಂತೇಳಿ ಮತ್ತೆ ವೆಂಕಟರೆಡ್ಡಿ ಅಂತೇಳಿ ಇವರು ನಮ್ಮ ಮುಖಂಡರ ಅರ್ಜಿನ ಹೆಚ್ಚುವರಿಯಾಗಿ ಹಾಕೊಂಡಿದ್ರು. ಅವರು ಸಹ ಇವತ್ತು ವಾಪಸ್ ಸಿಗುವಂತದ್ದಾಗಿ ವಾಪಸ್ ತಗೊಂಡಿರ್ತಾರೆ. ಈಗ ಚೊಕ್ಕೇಗೌಡರು ನಮ್ಮ ಕಡೆಯಿಂದ ಒಮ್ಮತದ ಅಭ್ಯರ್ಥಿ ಸ್ಪರ್ಧೆ ಉಳ್ಕೊಂಡಿರುವಂತದ್ದು. ನಮ್ಗೆ ಚೇಳೂರು ಕ್ಷೇತ್ರದಿಂದ ನಮ್ಮ ಚಿಲಕಲನೀರು ಭಾಗದ ಮುಖಂಡರು ನಮ್ಮ ಶೇಖರ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿರುವಂತದ್ದು. ಮತ್ತೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಿಂದ ಮಂಜುನಾಥ್ ರೆಡ್ಡಿ ಅವರು, ಅವ್ರಿಗೂ ಸಹ ನಮ್ಮ ಕೃಷ್ಣಪ್ಪನವರು ನಮ್ಮ ಕ್ಷೇತ್ರದಿಂದ ಶಿಡ್ಲಘಟ್ಟದಿಂದ ನಾಮಪತ್ರ ಸಲ್ಲಿಸಿದ್ರು. ಅವರು ಸ್ವಇಚ್ಛೆಯಿಂದ ವರಿಷ್ಠ ವಿಶ್ವಾಸಕ್ಕೆ ಮಣಿದು ಎಲ್ರಿಗೂ ಸಹ ಗೌರವ ಕೊಟ್ಟು ವಾಪಸ್ ತಗೊಂಡು ಅವರಿಗೆ ಶುಭ ಕೋರಂತ ನಿಟ್ಟಿನಲ್ಲಿ ಇವತ್ತು ವಾಪಸ್ ತಗೊಂಡು ಅವರ ಸಹಕಾರನ ಸಹ ಸೂಚಿಸಿರ್ತಾರೆ. ಜೊತೆಗೆ ಇನ್ನು ನಮಗೆ ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು ಕಣದಲ್ಲಿರುವಂತದ್ದು. ಅವರು ಕಾಂಗ್ರೆಸ್ ಪಕ್ಷ ಏಕೈಕ ಅಭ್ಯರ್ಥಿ. ಎಲ್ಲ ಅಭ್ಯರ್ಥಿಗಳ ಕಾಂಗ್ರೆಸ್ ಪಕ್ಷದಿಂದ ಯಾವುದು ಸಮಸ್ಯೆಗಳಿಲ್ಲ, ಹೆಚ್ಚು ಅರ್ಜಿಗಳಿಲ್ಲ, ಒಂದೊಂದೇ ಅರ್ಜಿಯ ಅಪ್ಲಿಕೇಶನ್ ಹಾಕೊಂಡು ಚುನಾವಣೆಯಲ್ಲಿ ಇರುವಂತದ್ದು. ಮತ್ತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರುವಂತದ್ದು. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪಕ್ಷದೊಳಗೆ ಇಬ್ಬರು ಪ್ರಮುಖರ ನಡುವೆ ಜಿದ್ದಾಜಿದ್ದಿ ಸ್ಪರ್ಧೆ ಏರ್ಪಟ್ಟಿದ್ದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ಮತ್ತು ಕೋಚಿಮುಲ್ ಮಾಜಿ ನಿರ್ದೇಶಕ ಭರಣಿ ವೆಂಕಟೇಶ್ ಪರಸ್ಪರ ಜಿದ್ದಿಗೆ ಬಿದ್ದಿದ್ದಾರೆ. ಯಾವುದೇ ಮಾತುಕತೆಗೆ ಒಪ್ಪದೆ ಕಣದಲ್ಲೇ ಉಳಿದಿದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹಂತದಲ್ಲಿ ನಡೆದ ಸಂಧಾನ ಸಭೆಗಳಿಗೂ ಯಲುವಹಳ್ಳಿ ರಮೇಶ್ ಅವರು ಆಬ್ಸೆಂಟ್ ಆಗುವ ಮೂಲಕ ಸ್ಪರ್ಧಾ ಕಣದಲ್ಲಿ ಉಳಿಯುವ ಸಂದೇಶವನ್ನು ಸಚಿವರಿಗೆ ಪರೋಕ್ಷವಾಗಿ ತಲುಪಿಸಿದ್ದರು. ಇನ್ನು ಭರಣಿ ವೆಂಕಟೇಶ್ ರವರು ಈ ಕುರಿತು ಮಾತನಾಡಿ, ಸರ್ಕಾರದಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ, ಹೀಗಿದ್ದರೂ ಸ್ಪರ್ಧೆಗೆ ನಿಂತಿದ್ದಾರೆ, ಮುಂದಿನದನ್ನು ಮತದಾರರು ನಿರ್ಧರಿಸುತ್ತಾರೆ ಎಂದಿದ್ದಾರೆ. ಸರ್, ನನಗೆ ಯಾರು ಹಿಂದೆ ಸರಿರಿ ಅಂತ ಹೇಳಲಿಲ್ಲ. ಯಾಕೆಂದ್ರೆ 2 ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ 2-3 ಬಾರಿ ಹೇಳ್ ಕಳಿಸಿದ್ರು. ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ. 2 ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಕೈಲಿ ಹೇಳ್ ಕಳಿಸಿದ್ರು, ಫೋನ್ ಮಾಡಿದ್ರು, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ ಕಳಿಸಿದ್ರು. ನಾನು ಕೂಡ 2 ಬಾರಿ ಕರೆದಿದ್ದೆ, ರಮೇಶ್ ಅಣ್ಣ ಬರ್ತಾರೆ ನೀವು ಬರ್ಬೇಕು ಅಂತ ಮಂತ್ರಿಗಳು. ಆದ್ರೆ ನಾನು 2 ಬಾರಿನೂ ಹೋಗಿದ್ದೆ, ರಮೇಶ್ ಅಣ್ಣವ್ರು 2 ಬಾರಿನೂ ಬರ್ಲಿಲ್ಲ. ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು, ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ. ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಇದ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ಪರ್ಧೆ ಮಾಡ್ತಾರೆ. ಚುನಾವಣೆಯಲ್ಲಿ ಶಾಸಕರ ಬೆಂಬಲ ನಿಮ್ಗೆ ಸಿಗುತ್ತಂತ ನಂಬಿಕೆ ಇದೆ ಸರ್? ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರ ಬಣ, ಮಂತ್ರಿ ಬಣ ಅಂತ ಯಾವುದು ಇಲ್ಲ, ಕಾಂಗ್ರೆಸ್ ಬಣ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ನಡೀತಾ ಇದೆ, ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರೋ ವಿಚಾರ. ಮತ್ತೆ ಡೆಲಿಗೇಟ್ಸ್, ಬಹುಮುಖ್ಯವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಕೆಲಸ ಯಾರು ಮಾಡ್ತಿದ್ದಾರೆ, ಯಾರು ಯುವಕರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತಲ್ಲ. ಯುವಕರಿಗೆ ಆದ್ಯತೆ ಕೊಟ್ರೆ ಕೆಲಸ ಮಾಡ್ತಾರೆ. 24 ಅವರು ನಾನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಯಾವಾಗ ಫೋನ್ ಮಾಡಿದ್ರು ಎಲ್ಲಾ ರೈತರು, ಏನು ನಾನು ನೈಟ್ ಯಾಕೆ ಫೋನ್ ಆಫ್ ಮಾಡಲ್ಲ ಅಂದ್ರೆ, ಎಮರ್ಜೆನ್ಸಿ ರೂಟ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ವಿ. ಏನು ಹಸುಗಳಿಗೆ ಹುಷಾರಿಲ್ದೆ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ರೂಟ್ ಅಂತ ನಮ್ಗೆ ಕಾಲ್ ಮಾಡಿದ್ರೆ ಯಾರನ್ನ ರೈತರು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು, ಒಂದು ಕಾರ್ ಸ್ಪೆಷಾಲಿಟಿ ಇರುತ್ತೆ, ಆ ಕಾರಲ್ಲಿ ಡಾಕ್ಟರ್ ಹೋಗಿ ಇಮಿಡಿಯೇಟ್ ಆಗಿ 20 ನಿಮಿಷದಲ್ಲಿ ಡಾಕ್ಟರ್ ಹೋಗೋಂತ ಕೆಲಸ ನಾವು ಮಾಡ್ತಾ ಇದ್ವಿ. ಯಾಕೆಂದ್ರೆ ನನ್ನ ಹುದ್ದೆ ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ಬೇಕಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನ್ಗೇನ ಅದು ಇದಿರೋದಿಲ್ಲ. ಹಾಗಾಗಿ 24 ಅವರು ನೀವ್ ಯಾವತ್ತಾದ್ರೂ ನನಗ್ ಕಾಲ್ ಮಾಡಿ, ನಾನು 24 ಅವರು ಫೋನ್ ಆನಲ್ಲೇ ಇಟ್ಟು
ಇದರ ನಡುವೆ ಸಂಸದ ಸುಧಾಕರ್ ಅವರು ಎನ್ಡಿಎ ಮೈತ್ರಿಕೂಟದಿಂದ ಅಧಿಕೃತ ಅಭ್ಯರ್ಥಿ ಎಂದು ಶಿವಾನಂದ್ ರವರನ್ನ ಘೋಷಿಸಿದರು. ಆದರೆ ನಾಮಪತ್ರ ವಾಪಸ್ ಪಡೆಯುವ ದಿನವಾದ ಇಂದು ಯಾವುದೇ ಸದ್ದುಗದ್ದಲವಿಲ್ಲದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶಿವಾನಂದ್ ಅವರು ನಾಮಪತ್ರ ವಾಪಸ್ ಪಡೆದು ಕಣದಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಕಣದಲ್ಲಿಲ್ಲ. ಸ್ಪರ್ಧೆ ಏನಿದ್ರು ಕಾಂಗ್ರೆಸ್ ಮುಖಂಡರೇ ಆಗಿರುವ ಭರಣಿ ವೆಂಕಟೇಶ್ ಮತ್ತು ಯಲುವಹಳ್ಳಿ ರಮೇಶ್ ನಡುವೆ ನೇರಾನೇರವಾಗಿ ಏರ್ಪಟ್ಟಿದೆ. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಇಂದಿನವರೆಗೆ ಸಂಪೂರ್ಣ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ಕಮರ್ಷಿಯಲ್ RO ಪ್ರಾಜೆಕ್ಟ್ಸ್ ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಶುದ್ಧತೆ ಮತ್ತು ಗುಣಮಟ್ಟದ ಮೇಲೆ ವಿಶ್ವಾಸ, ಇದೇ ನಮ್ಮ ಮೌಲ್ಯ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್
ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ ಪಿಯು ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಅರಣ್ಯ ಭೂಮಿ ಒತ್ತುವರಿ ತೆರವು ಭೀತಿಯಲ್ಲಿರುವ ಗ್ರಾಮಸ್ಥರಿಗೆ ಧೈರ್ಯ ತುಂಬಿ ನಿಮ್ಮೊಂದಿಗೆ ನಾನಿದ್ದೇನೆ, ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಗ್ರಾಮ ತೆರವು ಮಾಡಬೇಕೆಂದ್ರೆ ಮೊದಲು ನನ್ನ ಮೇಲೆ ಜೆಸಿಬಿ ಹರಿಸಲಿ ಎಂದು ಅವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೇರ ಸವಾಲು ಹಾಕಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಶಿವಪುರ ಗ್ರಾಮದಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಗ್ರಾಮಸ್ಥರಿಗೆ ಧೈರ್ಯ ತುಂಬಿ ಅವರು ಮಾತನಾಡಿದ್ದಾರೆ. ಈ ಗ್ರಾಮದಲ್ಲಿ ಶಾಲೆ, ದೇವಸ್ಥಾನ, ಸಮುದಾಯ ಭವನಗಳಿವೆ. ಎಷ್ಟೋ ತಲೆಮಾರುಗಳಿಂದ ನೀವು ಇಲ್ಲಿ ನೆಲೆಸಿದ್ದೀರಿ. ಈ ಸತ್ಯವನ್ನ ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ನನ್ನದು. ಅಧಿಕಾರಿಗಳು ಬಡವರ ಮನೆಯನ್ನ ಕೆಡವಿ ಪಾಪದ ಮೂಟೆ ಕಟ್ಟಿಕೊಳ್ಳಬಾರದು. ನೀವು ನೆಮ್ಮದಿಯಿಂದ ನಿದ್ದೆ ಮಾಡಿ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು
ಭವಿಷ್ಯದ ಬಗ್ಗೆ ಗಮನ ಹರಿಸಿ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. ಚುನಾವಣಾ ರಾಜಕಾರಣದ ಬಗ್ಗೆ ಮಾತನಾಡಿದ ಅವರು, ನಾನು ಕೇವಲ ಚುನಾವಣಾ ಸಮಯದಲ್ಲಿ ಬಂದು ಮಾತು ಕೊಡುವವನಲ್ಲ. ಮುಂದಿನ ಚುನಾವಣೆಗೆ ಇನ್ನು 2 ವರ್ಷ 3 ತಿಂಗಳು ಬಾಕಿ ಇದೆ. ಜನರ ಕಷ್ಟ ಕೇಳಲು ಅಧಿಕಾರವೇ ಬೇಕಾಗಿಲ್ಲ. ಕಳೆದ ಚುನಾವಣೆಯಲ್ಲಿ ಕೆಲವರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆದರೆ ನನ್ನ ಮತದಾರರು ನನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಎಂದರು. ಕೊಟ್ಟ ಮಾತಿನಂತೆ ಶಿವಪುರ ಗ್ರಾಮಸ್ಥರನ್ನ ಉಳಿಸಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದ್ದು, ಗ್ರಾಮಸ್ಥರು ಭಯಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ఎట్లా శివపురం వస్తా మా ఊరికి వస్తానులే చదువుకోవాలి. మనము బయట చేరుకున్నప్పుడు జనాలు ఎక్కువగా ఉన్నప్పుడు హద్దు లేకుండా ఊరిపై తెలుగు లేకుండా ఏముంటే అది మాట్లాడేస్తే చప్పట్లు కొట్టుకునే సంతోషమవుతుంది. ఊళ్ళోకి వచ్చేది రోడ్ వేయించింది పోయింది, మళ్ళీ వేసుకోకూడదు. కానీ రోడ్ అయ్యా రోడ్ అయ్యా స్టూడెంట్స్ స్కూల్కి అంటే వాళ్ళు స్కూల్ కానీ ముందు నాకు సమాధానం బిల్డింగ్ కావాలని చెప్పి రెడీ చేస్తాను. దేవస్థానం బజార్లంటే ఎన్ని ఒకే ఒక ముందు కూడా ఉంటారు. అన్నీ చేసుకోవాలి. ఉండాలి. మీరు ఊరు నోరికి ఊళ్ళో పక్క మాట్లాడినా ఎప్పుడు మాట్లాడుతుంటారు. మీరు ఏదో మాట్లాడుకుంటూ సదస్సు ఏంటి నాకు తెలుసు. దేవుడి చెందింది అది మంది కాదు, స్వామి చెందింది. అప్పుడు సెర్చ్ చేసుకోండి. ముందుకే మీ గ్రామాలంతా మంచిగా మీ జనాంగం ఉంటా ఉంది. గ్రామాల్లో మీ పూర్వీకులు ఏం చేసేదంటే ఎక్కడో వద్దకు పోయేది ఒక జాగా ఎత్తుకెళ్ళి 4 గుడిసెలు వేసింది. ఆ 4 గుడిసెలు 10, 15, 20 అయ్యా. మళ్ళీ అట్లే ఊరి లెక్కలో అట్లా ఊరి లెక్కలు. కానీ ఊరి లెక్కలు ఏ టైంలో మాట్లాడతారు ఫారెస్ట్ ఏ ఊరు ఏమన్నా మాట్లాడుతుంది. ఈ గ్రామాలు ఏమన్నా అసలీ గ్రామాలు రెవెన్యూ గ్రామాలు చేసేస్తే అప్పుడేమవుతుందంటే మీ ఊరికి బౌండరీ ఫిక్స్ చేయాల్సి వస్తుంది. ఆ బౌండరీకి లోపల ఉండే జాగా అంతా ఆటోమేటిక్ గ్రాంట్ టర్న్. గ్రాంట్ టర్న్ అవతలు ఉండేది సర్వే నంబర్. ఇప్పుడేమైతే మేమన్నీ సర్వే నంబర్లే. ఈ ఈశ్వతి లేదు కదా, సర్వే నంబర్ అంటే ఈశ్వతి చేసేది వచ్చింది. ఇవన్నీ ఒకటి ఇరుకులు ఉంటాయి. అవన్నీ చూసుకుంటాం. ఎప్పుడు కూడా నాకేం చెప్తుంది, నాకేం లాభం, ఎందుకు చేయాల అనేది కానీ వాడు అట్లా చేసేది సాధిస్తాకపోతే ఎందుకు కొనాలా మొదలులా. దేవుడు ఏమన్నా మనకు మొబైల్లో ఫోన్ చేసి చెప్పి నీకు ఇన్నేళ్ళు ఆయుష్, నువ్వు గట్టిగా ఉంటావు, సాధించాయని ఇష్టం వచ్చినట్టు సాధించవచ్చు సాధించవచ్చు. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಚೀಮುಲ್ ಚುನಾವಣೆಗೆ ಅಂತಿಮ ಅಖಾಡ ಸಿದ್ಧವಾಗಿದ್ದು, ಮೊಟ್ಟ ಮೊದಲ ಚೀಮುಲ್ ಚುನಾವಣೆಗೆ ಇಂದು ಚೀಮುಲ್ ಕಚೇರಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಚಿಹ್ನೆಗಳನ್ನು ಪಡೆದರು. ಚಿಮುಲ್ ಚುನಾವಣೆಗೆ ಅಂತಿಮ ಅಖಾಡ ಸಿದ್ಧವಾಗಿದ್ದು, ನಾಮಪತ್ರ ವಾಪಸ್ ಪಡೆಯಲು ಇದ್ದ ಗಡುವು ಮುಗಿದಿದ್ದು, ಇಂದು ಚಿಮುಲ್ ಚುನಾವಣೆ ಕಚೇರಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಚಿಹ್ನೆಗಳನ್ನು ಪಡೆದರು. ಚುನಾವಣಾಧಿಕಾರಿಯಾಗಿರುವ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ರವರು ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ಅವರ ಅಪೇಕ್ಷೆಯಂತೆ ಮತ್ತು ನಿಯಮಾನುಸಾರ ಹಂಚಿಕೆ ಮಾಡಿದ್ದು, ಪೆರೇಸಂದ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾಕಲಚಿಂತೆ ರಾಜಣ್ಣ ಅವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಆಧಾರದ ಮೇಲೆ ಹೈನುಗಾರರ ಬೆಂಬಲ ಕೋರಿರುವ ಕಾಕಲಚಿಂತೆ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಬಲ ಹೋರಾಟ ನೀಡುವ ಮುನ್ಸೂಚನೆ ನೀಡಿದ್ದಾರೆ. ನಾಮಪತ್ರ ಕ್ರಮಬದ್ಧವಾಗಿರ್ತಕ್ಕಂಥದ್ದು 3 ಇತ್ತು. KV ನಾಗರಾಜರವರು, KR ರಾಜಣ್ಣನವರು, ರಾಜೇಶ್ ಅವರು. ಇವತ್ತು ರಾಜೇಶ್ ನಾಮಪತ್ರ ವಾಪಸ್ ಬಂದಿದ್ದಾರೆ. ಈಗ ಕಣದಲ್ಲಿರುವಂಥವರು KV ನಾಗರಾಜರವರು ಮತ್ತು KR ರಾಜಣ್ಣನವರು. KV ನಾಗರಾಜರವರು ಮೊದಲೇ ಆಟೋ ರಿಕ್ಷಾ ಅಂತ ಹೇಳಿದ್ದಾರೆ. ಸೊ ಅವರ ಪ್ರಸ್ತುತ ಅವರು ಪ್ರಾಶಸ್ತ್ಯ ಇದ್ದಿತ್ತು, ಅವರಿಗೆ ಆಟೋ ರಿಕ್ಷಾ ಧಾರಕ ಮಾಡ್ತಿದ್ದಾರೆ. KR ರಾಜಣ್ಣನವರು ಅವರು ಮೊದಲೇ ಪ್ರಾಶಸ್ತ್ಯ ಪ್ರೆಷರ್ ಕುಕ್ಕರ್ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಪ್ರೆಷರ್ ಕುಕ್ಕರ್ ಸಾಕ್ಷಿ ಅವ್ರಿಗೆ ತೋರಿಸಿ.
ಪೆರೆಸ್ ಅಂತ ರಾಜಣ್ಣ ಅವರು. ನಾವು ಆಪ್ಷನ್ ಕ್ಯಾಂಡಿಡೇಟ್ ಇಲ್ಲ, ಅದು ಆಪ್ಷನ್ ಇಲ್ಲ. ನೀವು ಪ್ರಿಫರೆನ್ಸ್ ಕೊಡ್ತೀರಾ ಫಸ್ಟು, ಸೆಕೆಂಡು, ಥರ್ಡ್ ಅಂತ. ಅದು ಯಾರೋ ತೊಗೊಂಡಿದ್ರೆ ಮಾತ್ರ ಹೋಗುತ್ತೆ. ಅದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಕೇಳೋದು. ನೀವು ಅಕಸ್ಮಾತ್ ಫಸ್ಟ್ ಪ್ರಿಫರೆನ್ಸ್ ಏನಾದರೂ ದ್ರಾಕ್ಷಿ ಅಂತ ಕೊಟ್ಟಿದ್ರೆ ಆಟೋಮೆಟಿಕ್ ದ್ರಾಕ್ಷಿ. ಕೆ ವಿ ನಾಗರಾಜ್ ಅವ್ರದ್ದು ನಂಬರ್ 1, ರಾಜಣ್ಣ ಅವ್ರದ್ದು 2. ತಾತ ದಾದಲ್ಲ. ನನ್ನ ಹೆಸರು ರಾಜಣ್ಣ KR ಅಂತ, ಕಾಕಲ್ಚಿಂತೆ. ನಾನು ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿಗೆ ಪೆರೇಸಂದ್ರ ಕ್ಷೇತ್ರದ ಮಂಡಿಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹಾಕಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ಯಾವುದು ಲೋಕಲ್ ಎಲೆಕ್ಷನ್ಸ್ ಅಂತ ಬಂದಿರಲಿಲ್ಲ. ಜಿಲ್ಲಾ ಪಂಚಾಯತಿ ಆಗಲಿ ಬೇರೆ ಯಾವುದು ಮಿಲ್ಕ್ ಯೂನಿಯನ್ಸ್ ಆಗಲಿ ಯಾವುದು ಬಂದಿರಲಿಲ್ಲ ನನ್ನ ವಿಚಾರ. ಚೀಮುಲ್ ಅಂತ ಆದಾಗ 2 ನಿರ್ದೇಶಕರಿಗೆ 2 ಕ್ಷೇತ್ರ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂತು. ನಂದು ಮಂಡಿಕಲ್ ಪೆರೇಸಂದ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ MC ಸುಧಾಕರನ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ನನ್ನನ್ನ ಇವತ್ತು ಆಯ್ಕೆ ಮಾಡಿ ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂದಿದೆ. ಏನಿವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ, ಬಗ್ಗರಿಗೆ, ರೈತರಿಗೆ ಏನ್ ಅನುಕೂಲ ಆಗ್ತಾ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಿದೆ. NDA ವರ್ಸಸ್ ಕಾಂಗ್ರೆಸ್. MLA ಸಪೋರ್ಟು ನನಗಿದೆ. MLA ಸಪೋರ್ಟ್ 100% ನನಗಿದೆ. ಯಾಕಂದ್ರೆ ನಮ್ಮೂರು ಇವತ್ತು ನನಗೆ MLA ಮಾಡ್ಲೇಬೇಕು, ಮಾಡ್ತಾರೆ. ಯಾಕಂದ್ರೆ ಅವ್ರ ಆಶೀರ್ವಾದ ನನಗೂ ಬೇಕು. ನಾಳೆ ಬೆಳಗ್ಗೆ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿ ಅಂತ ಅವ್ರು ನೆಕ್ಸ್ಟ್ ಇನ್ನೊಂದ್ಸರಿ MLA ಆಗ್ಬೇಕು, ಆ ಆಸೆ ನಮ್ಗಿದೆ. ಹಂಗಾಗಿ ಅವ್ರ ಬಣ ಇಲ್ಲ, ನಾನೇ ಅವ್ರ ಬಣ. ಮಿನಿಸ್ಟರ್ ಬಣನೂ ನಾನೇ, MLA ಅವ್ರ ಬಣನೂ ನಾನೇ. ಇದೇ ವೇಳೆ ಇವರಿಗೆ ಪೆರೇಸಂದ್ರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿರುವ ಬಿಜೆಪಿಯ KV ನಾಗರಾಜ್ ಅವರು ಕೋಚಿಮುಲ್ನಲ್ಲಿ ಇದುವರೆಗಿನ ತಾವು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಚಿಮುಲ್ನ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಜನರು ತಮಗೆ ಅವಕಾಶ ಮಾಡಿಕೊಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 1ನೇ ತಾರೀಕು ನಡೀತಕ್ಕಂತ ಚಿಮುಲ್ ಎಲೆಕ್ಷನ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೆ. ನಾನು ಮೊದಲನೇ ಆದ್ಯತೆ ಆಟೋ ರಿಕ್ಷಾ ಬರೆದಿದೆ. ಆಟೋ ರಿಕ್ಷಾನೇ ಬಂದಿದೆ. ಆಟೋ ರಿಕ್ಷಾ ಗುಂಪಿನಲ್ಲಿ ನಾನು ನಾಳೆಯಿಂದ ಪ್ರಚಾರಕ್ಕೆ ನಮ್ಮ ಕ್ಷೇತ್ರದಲ್ಲಿ ಕರಪತ್ರವನ್ನು ಮುಗಿಸ್ಕೊಂಡು ನಾಳೆಯಿಂದ ಪ್ರಚಾರ ಶುರು ಮಾಡ್ತೀನಿ. ಇನ್ನು ವಿರುದ್ಧ ಕಾಕಲ್ಚಿಂತ ರಾಜಣ್ಣ ಅವರು ಪ್ರಬಲ ಅಭ್ಯರ್ಥಿಯನ್ನ ಅಲ್ಲ, ಪ್ರಬಲ ಅಭ್ಯರ್ಥಿ ಅಂತ ಯಾರು ಹೇಳಕ್ಕಾಗ್ತದೆ? ಜನ ಮಾತಾಡ್ತಾ ಇದ್ದಾರೆ. ಇರ್ಲಿ, ತೊಂದ್ರೆ ಇಲ್ಲ. ಪ್ರಬಲ ಅಭ್ಯರ್ಥಿಗಳು, ದುರ್ಬಲ ಅಭ್ಯರ್ಥಿಗಳು ಅಲ್ಲಿ ಬರೋದಿಲ್ಲ. ಯಾರು ಈ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೆ ಅವ್ರನ್ನ ಜನ ಗುರುತಿಸ್ತಾರೆ, ಅಷ್ಟೇ ಅಲ್ವಾ? ಈಗ ಇಲ್ಲಿ ಚೀಮುಲ್ ಇಷ್ಟು ದೊಡ್ಡದಾಗಿ ಗೋಜಾಕಾರವಾಗಿ ಬರ್ಬೇಕಾದ್ರೆ ಯಾರ ಶ್ರಮ ಇದೆ ಅಂತ ಮತದಾರರಿಗೆ ಒಂದಟ್ಟಾಗಿದೆ. ಜೊತೆಗೆ ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಯಾರು ಅಭ್ಯರ್ಥಿಗಳಾಗಿದ್ರೆ ಅವ್ರ ಹಳ್ಳಿಯಲ್ಲಿ ಮಾಡಿರೋದು ನಾನೇ. ಮಗಾಡಿರಿಯಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಶ್ರಮವನ್ನು ಹಾಕಿದ್ದೀನಪ್ಪ. ಒಂದ್ಸಾರಿ ನನ್ನನ್ನು ಗೆಲ್ಸಿ ಆ ಒಂದು ಹೊಸ ಹಾಲು ಒಕ್ಕೂಟಕ್ಕೆ ಚೀಮುಲ್ಗೆ ಮೆಗಾಡೇರಿ ಕಳಿಸ್ಕೊಡಿ ಅಂತ ಮನವಿ ಮಾಡಿ. ಹೀಗಾಗಿ ಅತ್ತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು, ಇತ್ತ MLA ಪ್ರದೀಪ್ ಈಶ್ವರ್ ಬೆಂಬಲಿಗ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳನ್ನ ಒಳಗೊಂಡಿರುವ ಪೆರೇಸಂದ್ರ ಕ್ಷೇತ್ರದಲ್ಲಿ ಜಿದ್ದಿನ ಹೋರಾಟ ನಡೆಯುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮುಲ್ ಚುನಾವಣಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪೆರೇಸಂದ್ರ ಕ್ಷೇತ್ರ ಬಿಂಬಿತವಾಗಿದೆ. ಅಭ್ಯರ್ಥಿಗಳಿಬ್ಬರು ತಮ್ಮ ವರ್ಚಸ್ಸು ಮತ್ತು ಪಕ್ಷದ ವರ್ಚಸ್ಸುಗಳನ್ನ ಪಣಕ್ಕಿಟ್ಟು ಚುನಾವಣಾ ಹೋರಾಟ ಆರಂಭಿಸಿದ್ದಾರೆ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಂಚನಹಳ್ಳಿ ಪಟ್ಟಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಮಂಚನಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಬೃಹತ್ ಗಣಪತಿ ಮೂರ್ತಿ ಇರುವ ದೇಗುಲ ಪ್ರಧಾನ ಆಕರ್ಷಣೆಯಾಗಿದೆ.
ಬೃಹತ್ ಮೂರ್ತಿಯನ್ನು ಪುನರುಜ್ಜೀವನಗೊಳಿಸಿ ಹೋಮ ಹವನಗಳೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೈವಿ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿದ್ದು ವಿಶೇಷವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಸ್ವಾಮಿಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು. ಸ್ವಾಮಿಗಳ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಹ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮಿಗಳ ಈ ಭೇಟಿ ಮಂಚೇನಹಳ್ಳಿ ಜನತೆಯಲ್ಲಿ ಹೊಸ ಉತ್ಸಾಹ ತುಂಬಿದ್ದು ಧಾರ್ಮಿಕ ಹಾಗೂ ಸಾಮಾಜಿಕ ಸೌಹಾರ್ದತೆಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸತ್ಸಂಕಲ್ಪದಿಂದ ಈ ಶುಭ ಕಾರ್ಯವನ್ನ ಆಯೋಜಿಸಿದ್ದಾರೆ. ಇಲ್ಲಿಯ ಗ್ರಾಮದ ಪುರೋಹಿತರು, ಜನನಾಯಕರು, ಅದೇ ರೀತಿಯಾಗಿ ದೇವಸ್ಥಾನದ ಎಲ್ಲ ಭಗವಂತ ಎಲ್ಲ ರೀತಿಯಾದ ಸನ್ಮಾನಗಳನ್ನು ಉಂಟು ಮಾಡಿ ಎಂಬುದಾಗಿ ಆ ರಾಘವೇಂದ್ರ ಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಪೂರ್ವ ಯೋಜಿತ ಕಾರ್ಯಕ್ರಮ ಅನೇಕ ಕಡೆಗೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಬೇಕಾದ್ರಿಂದ ಹೆಚ್ಚಿನ ಸಮಯ ತಮಗಿರಲಿ. ದೇವಸ್ಥಾನ ತುಂಬಾ ಜಾಗೃತವಾಗಿ ಒಳ್ಳೆಯ ಶುಭ ಲಕ್ಷಣಗಳಿಂದ ದೇವರ ವಿಶೇಷ ಸನ್ನಿಧಾನದಿಂದ ಕೂಡಿರತಕ್ಕಂಥ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಲಿ. ನಮ್ಮ ಈ ಮಂಚೇನಹಳ್ಳಿಯ ತಾಲೂಕೆ ನೂತನವಾಗಿದೆ, ಇದು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಈ ಕ್ಷೇತ್ರದ ಪುರೋಹಿತರು ನಿಮ್ಮೆಲ್ಲರ ನೆಚ್ಚಿನ ಆದಂತಹ ವೆಂಕಟೇಶ್ ಅವರು ಅಯೋಧ್ಯೆಗೂ ಕೂಡ ನಮ್ಮ ಈ ಪ್ರಾಂತದಿಂದ ಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ನಮ್ಮ ಈ ಪ್ರಾಂತದ ಜನತೆಯ ಹೆಮ್ಮೆ. ಅವರಿಗೂ ಕೂಡ ಎಲ್ಲ ರೀತಿಯ ಕ್ಷೇಮವಾಗಿದ್ದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳಾಗಿ ಬಂತು. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ, ಸನಾತನ ಹಿಂದೂ ಧರ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಧರ್ಮವನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡುತ್ತಾ ಜಾತ್ಯತೀತವಾಗಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆಯನ್ನು ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರವರ ಧರ್ಮ ಅವರವರ ಆಚರಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸುಖಿಗಳಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಾಸೀರ್ ಜೊತೆ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕುಟುಂಬಕ್ಕೆ ಆಸರೆ ಆಗಿರುವವರನ್ನ ಕಳೆದುಕೊಂಡು ಅನುಭವಿಸುವ ನೋವನ್ನ ತುಂಬಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸುರಕ್ಷತೆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲಿ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ತೊಳ್ಳಪಲ್ಲಿ ಮತ್ತು ಪಾತಪಾಳ್ಯ ಗ್ರಾಮ ಪಂಚಾಯಿತಿಯ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದ್ದಾರೆ. ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳು ಪಾಲಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಕಾರಣ ಅಪಘಾತಗಳು ನಡೆಯುತ್ತಿದ್ದು, ಅಪಘಾತದ ಸಮಯದಲ್ಲಿ ತಲೆಗೆ ಪೆಟ್ಟಾಗಿ ಸಾವುಗಳು ಸಂಭವಿಸಿ ಪ್ರತಿನಿತ್ಯ ಸಾವಿರಾರು ಕುಟುಂಬಗಳು ಬೀದಿಗೆ ಬರುತ್ತಿವೆ. ಪೊಲೀಸರು ದಂಡ ವಿಧಿಸುತ್ತಾರೆ ಎಂಬ ಕಾರಣಕ್ಕೆ ಕಾಟಾಚಾರಕ್ಕೆ ಹೆಲ್ಮೆಟ್ ಧರಿಸುವ ಚಾಳಿಯನ್ನ ಬಿಟ್ಟು ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಕಿವಿ ಮಾತು ಹೇಳಿದ್ದಾರೆ. ಮೊನ್ನೆ ತಾನೇ ಇದರಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಹೈವೇದಲ್ಲಿ 5 ಜನ ಹುಡುಗರು ಹೆಲ್ಮೆಟ್ ಇಲ್ದಿರ 4 ಜನ ಸಾರಿ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ದ 4 ಜನನ ಹಂಗೆ ಸ್ಪಾಟ್ ಆಗಿದ್ದಾರೆ. ನಾನು ಕಣ್ಣಾರ ನೋಡಿದ್ದೀನಿ. ನನ್ನ ಸ್ವಂತ ಮನೆಯಲ್ಲೂ ಹಂಗೆ ಆಗಿದೆ. ಯಾಕಂದ್ರೆ ನಮ್ಮನ್ನು ನಂಬಿಕೊಂಡು ನಮ್ಮ ಮನೆಗಳಲ್ಲಿ ಇರ್ತಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮುಖಂಡರೆಲ್ಲ ಬಂದಿರ್ತೀರ, ಪ್ರತಿಯೊಬ್ಬರ ಹಿಂದೆನೋ ಫ್ಯಾಮಿಲಿ ಅನ್ನೋದಿರ್ತದೆ. ನೀವೆಲ್ಲ ದಯಮಾಡಿ ಹೆಲ್ಮೆಟ್ ಹಾಕಲೇಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇನೆ. ಈ ಕ್ಷಣಗಳಲ್ಲಿ ಗಾಡಿಯಲ್ಲಿ ಜೋರಾಗಿ ಹೋಗ್ತಾ ಇರ್ತೀವಿ, ಫೋನ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಫೋನ್ ಹಿಂಗ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ ಫಸ್ಟ್ ಮೊದಲು ಹೇಟ್ ಆಗೋದೇ ತಲೆಗೆ.
ಅದನ್ನ ನಾವು ರಕ್ಷಿಸ್ಕೋಬೇಕಂತಂದ್ರೆ ಹೆಲ್ಮೆಟ್ ಹಾಕ್ಬೇಕಾಗ್ತದೆ. ನೀವು ಮನೆ ಬಿಟ್ಟಾಗ ಒಂದು ಚಾವಿ ಅಂದ್ರೆ ಕೀ అంటే బేగం చేయి అంటారు తెలుగులో. మీరు బేగం చేయి ముఖ్యంగా గాడి ఎక్కడైనా పదామంటే బేగం చేయించుకుంటారు. బేగం చేయి తర్వాత దాంట్లో పెట్రోల్ ఉందా లేదా అని చూస్తారు గాడిలో. అవి రెండు ఎంత ముఖ్యమో హెల్మెట్ ఉన్నదా లేదా అని కూడా మీరు చూడాలి. గాడి పెట్రోల్ హెల్మెట్ కీకి పెట్రోల్కి ఎంత ముఖ్యం ఇస్తారో మీరు హెల్మెట్ కూడా అంతే ముఖ్యం ఇస్తే మీరు అంత సురక్షితంగా మళ్ళీ ఇంటికి పోతారు. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಹೆಲ್ಮೆಟ್ ಧರಿಸುವುದನ್ನ ಪೊಲೀಸ್ ಇಲಾಖೆ ಕಡ್ಡಾಯ ಮಾಡಿದ್ರು ದ್ವಿಚಕ್ರ ವಾಹನ ಸವಾರರು ನಿರ್ಲಕ್ಷ್ಯ ತೋರುತ್ತಿರುವುದು ಒಳ್ಳೆಯದಲ್ಲ. ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡಿರುವ ವ್ಯಕ್ತಿಗಳು ಅಪಘಾತಗಳಲ್ಲಿ ಮೃತಪಟ್ಟು ಕುಟುಂಬದ ಸದಸ್ಯರನ್ನ ಅನಾಥರನ್ನಾಗಿ ಮಾಡುತ್ತಿದ್ದಾರೆ. ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಿಸುತ್ತಿರುವ ಹೆಲ್ಮೆಟ್ಗಳನ್ನು ಧರಿಸಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಾಗ ಮಾತ್ರ ಅವರ ಸೇವೆಗೆ ತಕ್ಕ ಪ್ರತಿಫಲ ನೀಡಿದಂತಾಗುತ್ತದೆ ಎಂದರು. ಘೋಷಣೆಯೊಂದಿಗೆ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹೆಲ್ಮೆಟ್ ಧರಿಸಲೇಬೇಕು ಅನ್ನೋ ಒಂದು ಸ್ಲೋಗನ್ ನಿಂದ ಇಡೀ ಒಂದು ಕಾರ್ಯಾಗಾರಗಳು ನಡೀತಾ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅತ್ಯಂತ ಅವರ ಒಂದು ಅವಶ್ಯಕತೆ ಏನಂದ್ರೆ ಅತ್ಯಂತ ಆಕ್ಸಿಡೆಂಟ್ಗಳು ಆಗಲೇಬಾರದು ಅನ್ನೋದೇ ಅವರ ಒಂದು ಪ್ರಮುಖ ಉದ್ದೇಶ. ಅದಕ್ಕೆ ಪೂರಕವಾಗಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಹರಿನಾಥ ರೆಡ್ಡಿ ಅವರಿಂದ ಇಡೀ ತಾಲೂಕಿನ ಸುಮಾರು 45,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ಮೆಟ್ಗಳನ್ನ ಕೊಟ್ಟು ಏನು ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅನ್ನೋ ಒಂದು ಸ್ಲಾಗನ್ಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನ ಇವತ್ತು ಅವರು ಮೂಡಿಸ್ತಾ ಇದ್ದಾರೆ. ಬಂಧುಗಳೇ, ಜೀವನದಲ್ಲಿ ಇವತ್ತು ಆಸ್ತಿ, ಅಂತಸ್ತು, ಅಭಿವೃದ್ಧಿ ಎಲ್ಲ ಇರಬಹುದು, ಆದರೆ ಆರೋಗ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಆಸ್ತಿ ಮತ್ತೊಂದಿಲ್ಲ. ಇವತ್ತು 100 ಕೋಟಿ 1000 ಕೋಟಿ ಆಸ್ತಿ ಇದ್ರೂ ಕೂಡ ಒಂದು ಹೆಲ್ಮೆಟ್ ಧರಿಸದಿರ ಸಣ್ಣ ಒಂದು ತಲೆಗೆ ಪೆಟ್ಟಾದ್ರೆ ಅದು ಇಡೀ ಜೀವನವೇ ಒಂದು ಇದಾಗತ್ತೆ. ಇಡೀ ಜೀವನ ಹಾಳಾಗೋದ್ರ ಜೊತೆಗೆ ನಮ್ಮನ್ನು ನಂಬಿರ್ತಕ್ಕಂಥ ಇಲ್ಲಿ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಅವರವರ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಒಬ್ಬೊಬ್ಬರು ಕೂಡ ಕನಿಷ್ಠ ಪಕ್ಷ 5 ರಿಂದ 6 ಜನ ಡಿಪೆಂಡೆಂಟ್ಸ್ ಇದ್ದಾರೆ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರು, ಎಲ್ಲರಿಗೂ ಸೋಷಿಯಲ್ ಸ್ಟೇಟಸ್ ಇರ್ತಕ್ಕಂಥದ್ದು, ಎಲ್ಲರೂ ಸಹ ಏನು ಒಂದು ಹೆಲ್ಮೆಟ್ ಧರಿಸಿ ಪ್ರಾಣವನ್ನ ಉಳಿಸಿ ಅನ್ನೋ ಒಂದು ವಿಚಾರ. ಕಾರ್ಯಕ್ರಮದಲ್ಲಿ ತೊಳ್ಳಪಲ್ಲಿ ಮತ್ತು ಪಾತಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ 4,000 ದ್ವಿಚಕ್ರ ವಾಹನ ಸವಾರರಿಗೆ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುಜ್ಜೇಪಲ್ಲಿ ಸುಧಾಕರ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ, ಮುಖಂಡರಾದ ಜೆಪಿ ಚಂದ್ರಶೇಖರ ರೆಡ್ಡಿ, ಸುದರ್ಶನ್ ನಾಯ್ಡು, ವಕೀಲ ಸತೀಶ್ ಕುಮಾರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿತ್ರಾವತಿಯಲ್ಲಿ ಜನಜಾತ್ರೆ, ಅದ್ಧೂರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ, ಸಹಸ್ರಾರು ಮಂದಿ ಭಕ್ತರು ಭಾಗಿ. ಕುತೂಹಲ ಕೆರಳಿಸಿರುವ ಚಿಮುಲ್ ಚುನಾವಣೆ, ಅಭ್ಯರ್ಥಿಗಳ ಕಸರತ್ತು, ನಾಮಪತ್ರ ವಾಪಸ್ ತೆಗೆಸಲು ಪಕ್ಷಗಳ ಸರ್ಕಸ್. ಅರಣ್ಯ ಭೂಮಿ ಒತ್ತುವರಿ ವಿಚಾರ, ಗ್ರಾಮಸ್ಥರಿಗೆ ನಾನಿದ್ದೇನೆ ಎಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಅಧಿಕಾರಿಗಳಿಗೆ ನೇರ ಸವಾಲು. ಚಿಮುಲ್ ಚುನಾವಣೆಗೆ ಅಖಾಡ ಸಿದ್ಧ, ಚಿಹ್ನೆ ಪಡೆದ ಅಭ್ಯರ್ಥಿಗಳು, ಶುರುವಾದ ಮತಗಳಿಕೆ ಚಟುವಟಿಕೆಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.